ಏನು ಸೈಜ್ ಬೇಕು ಏನು ಬೇಕು टू लीटर 2 ಲೀಟರ್ 3 ಲೀಟರ್ ದೊಡ್ಡ ಡಿಫ್ರೆನ್ಸ್ ಇರಲ್ಲ ವೆರಿ ಮಿನಿಮಲ್ ಯಾಕಂದ್ರೆ ಪ್ರಾಸೆಸ್ ಎಲ್ಲ ಸೇಮ್ ಇರುತ್ತೆ ಅಷ್ಟೇ ಹೈಟ್ ಸ್ವಲ್ಪ ಕಡಿಮೆ ಅಷ್ಟೇ ಡಿಫ್ರೆನ್ಸ್ 2 ಲೀಟರ್ ಯಾರು ಕೊಡೋದಿಲ್ಲ ಸರ್ 3 ಕೊಡ್ತಾರೆ 5 ಕೊಡ್ತಾರೆ ಬಟ್ ಈ ಬಿಲ್ ಏನು ಮಾಡ್ತೀರಾ ಬಿಲ್ಲೇ ಮಾಡ್ತೀವಿ ಇದು ಬಿಲ್ हाँ बच्चा मेनली कंपनी को सर दिल्ली होगा आरटीजीसी करना ಎಲೆಕ್ಷನ್ಗೆ ಹಂಚೋಕೆ ಕುಕ್ಕರ್ ಬೇಕು ಅಂದಾಗ 2 ಲೀಟರ್ ಕುಕ್ಕರ್ಗಿಂತ 3 ಲೀಟರ್ ಕುಕ್ಕರ್ ಒಳ್ಳೆಯದು ಅಂತ ಹೇಳಿದ್ರು. ಯಾರು 2 ಲೀಟರ್ದು ಕೊಡಲ್ಲ, ಎಲ್ಲರೂ 3 ಅಥವಾ 5 ಲೀಟರ್ನ ಕುಕ್ಕರ್ ಕೊಡ್ತಾರೆ ಅಂತ ಅವರೇ ಸಲಹೆ ನೀಡಿದ್ರು. ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ವಸ್ತು ಸಾಗಾಟ ಮಾಡಬೇಕಂದ್ರೂ ರಿಸ್ಕ್ ಜಾಸ್ತಿ. ಹಾಗಾಗಿಯೇ ಹೇಗೆ ಸಾಗಾಟ ಮಾಡೋದು ಅಂತ ಕೇಳಿದಾಗ ಅದರ ಜವಾಬ್ದಾರಿ ತಾವೇ ತಗೋತೀವಿ ಅಂದ್ರು. ಬಿಲ್ ಇಲ್ಲದೆ ಡೆಲಿವರಿ ಕೊಡೋಕ್ಕಾಗಲ್ಲ, ಬೇರೆ ಯಾರದ್ದಾದ್ರೂ ಹೆಸರಿನಲ್ಲಿ ಬಿಲ್ ಮಾಡಿ ನಿಮಗೆ ತಲುಪಿಸ್ತೀವಿ ಅಂತ ಭರವಸೆ ನೀಡಿದ್ರು. ಸರ್ ನಮ್ಮದು ಡೈರೆಕ್ಟ್ ಬಿಲ್ ಮಾಡ್ತೀವಿ ಆ ಬಿಲ್ಗಾಗಿ ಡೆಲಿವರಿ ಆಪ್ಷನ್ इधर बिल मार हमारा ऑडिट होता है वो मालूम है इलेक्शन का ना किसी और के ऊपर बिल करवा देंगे कैसे कुछ कर रहा है तो कोई नहीं हम उसका नाम बिल करेंगे वो डिलीवरी दे देंगे कोई करने को रेडी है तो कोई नहीं उससे भी करा कोई नहीं ಹೀಗೆ ಮಾತಾಡ್ತಾ ಕುಕ್ಕರ್ ಮೇಲೆ ಬ್ರ್ಯಾಂಡಿಂಗ್ ಮಾಡೋ ವಿಚಾರವು ಚರ್ಚೆಗೆ ಬಂತು. ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಮೊದಲು ಬ್ರ್ಯಾಂಡಿಂಗ್ ಮಾಡಿಕೊಟ್ಟಿದ್ವಿ, ಈಗ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಅವರೆಲ್ಲ 1800 ರೂಪಾಯಿದ್ದು ಕಿಟ್ ಮಾಡಿಸ್ಕೊಂಡು ಹೋಗಿದ್ರು ಅನ್ನೋದನ್ನು ಬಾಯ್ಬಿಟ್ರು. ಅವರಿಗೆ ತಯಾರು ಮಾಡಿದ್ರಲ್ಲಿ ಇನ್ನೂ 7000 ಸ್ಟಾಕ್ ಇದೆ ಅನ್ನೋ ಮಾಹಿತಿಯನ್ನು ಹೇಳಿದ್ರು. ಏನಾದರೂ ನಾವು ಮಾಡಿದ್ವಿ ಕೋಡ್ ಆಫ್ ಬೇರೆ ಆಪ್ಷನ್ ಯಾರೂ ಮಾಡಲ್ಲ ಸರ್, ಎಲ್ಲ ರಿಸ್ಕ್. ಯಾಕಂದರೆ ಇವಾಗ ತುಂಬ ಸ್ಟ್ರಿಕ್ಟ್ ಆಗಿದೆ. ನಮ್ಮ ಹತ್ರ ಆಲ್ರೆಡಿ ಡೆಪ್ಯೂಟಿ ಇಲ್ಲ, ನಾವು ಮುಂಚೆ ಕೋಡ್ ಆಫ್ ಮುಂಚೆ ಯೂಸ್ ಮಾಡಿದ್ವಿ. ಇಲ್ಲ ಅದಕ್ಕೆ ಕಳ್ಸಿದ್ದು ನಾನು ಸಂಡೇನೆ ಬಂದೆ, ಸಾರಿ ಮಂಡೇ ಬಂದೆ. ಅವ್ರಿಗೆ ನಾವು ಕೋಡ್ ಆಫ್ ಕಂಡಕ್ಟ್ ಒಂದು 3 ದಿನ ಮುಂಚೆದಾಗ ಅವ್ರ ಬ್ರ್ಯಾಂಡಿಂಗ್ ಮಾಡ್ಕೊಡ್ತೀವಿ. ಆಮೇಲೆ ಅದು ಫುಲ್ ಅವರೇ ವಿತೌಟ್ ಬ್ರ್ಯಾಂಡಿಂಗ್ ತಗೊಂಡು ಇವಾಗ ಯಾರು ಮಾಡಲ್ಲ, ಯಾರು ರಿಸ್ಕ್ ತಗೊಳ್ತಾರೆ. ತುಂಬ ಸ್ಟ್ರಿಕ್ಟ್ ಆಗಿದೆ. ಒಂದು GST ಅವರು, ನೆಕ್ಸ್ಟ್ ಎಲೆಕ್ಷನ್ ಕಮಿಷನ್ ಡೆಪ್ಯೂಟಿ ಕಲೆಕ್ಟರ್ ಬಂದವರು ಇಲ್ಲಿ ಚೆಕ್ ಮಾಡೋಕ್ಕೆ. ಸೊ ತುಂಬ ಸ್ಟ್ರಿಕ್ಟ್ ಏನಾಗಿದೆ ನಮ್ಮ ಸಾಹೇಬ್ರಿಗೆ ಹೇಳೋರು ಅಲ್ಲ ಅಂತ ಅವರೇ ರೆಫರ್ ಮಾಡಿ ಕಳ್ಸಿದ್ದು ನನಗೆ. ಅದಕ್ಕೋಸ್ಕರ ಮಂಡೇನೆ ಬಂದೆ. ಈಗ ನಾನು ಬಂದಿದ್ದ ಕೆಲಸ ಆಗಲಿಲ್ಲ ಅಂದರೆ ಈ ಕುತ್ತಿಗೆ ಮಾಡ್ಬೋದು ಅಂಬೋದು ಇಲ್ಲ, ಅವ್ರಿಗೂ ಗೊತ್ತದು. ಇವಾಗ ನೀವು ದಿಲೀಪ್ ಅವ್ರ ಬೇಕಾದ್ರೆ ಕೇಳಿ ನೋಡಿ, ಕ್ಲಿಯರ್ ಆಗಿ ನಾವು ಅವ್ರ ಎಲ್ಲಿ ಬಂದು ವಿತ್ ಬ್ರ್ಯಾಂಡಿಂಗ್ ಕಂಪಲ್ಸರಿ ಆಗಲ್ಲ. ಅವ್ರಿಗೆ ಕುಕ್ಕರ್ ಮಾತ್ರ ಅಷ್ಟೇ. ಅದೇ ನಾವು ಸೆಟ್ ಮಾಡಿದ್ರು ಅವರು, ಅದೇ ಕುಕ್ಕರ್ ಸೇರಿ ಅದು ಸ್ವಲ್ಪ ರೇಟ್ ಜಾಸ್ತಿ ಇದೆ. 1800 ರೂಪಾಯಿ 5 ಲೀಟರ್ ಕುಕ್ಕರು ಪ್ಲಸ್ 4 ಕುಕ್ವೇರ್, ಫ್ರೈ ಪ್ಯಾನು, ಕ್ಯಾಸರೋಲ್ ಅಂತ. ಈಗ ಅವ್ರದ್ದು ಸ್ಟಾಕ್ಸ್ ಏನು ಇದೆ, ಅದೇ ಬಾಕ್ಸಲ್ಲಿ ಮಾಡಿದ್ರೆ ಅವ್ರಿಗೋಸ್ಕರ ಮಾಡಿದ್ರೆ ನನ್ನ ಹತ್ರ ಒಂದು 7000 ಇದೆ. ರೇಟ್ ಜಾಸ್ತಿ ಫಸ್ಟ್. ಕುಕ್ಕರ್ ತಯಾರು ಮಾಡೋದು ಅಪರಾಧವೇನಲ್ಲ, ಆದ್ರೆ ಚುನಾವಣೆಯ ಸಂದರ್ಭದಲ್ಲಿ ತಯಾರು ಮಾಡಿ ಕೋಡ್ ಆಫ್ ಕಂಡಕ್ಟ್ ಇದ್ರೂ ಸಾಗಾಟ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಹಾಗಿದ್ರೆ ಈ ಚೆಕ್ ಪೋಸ್ಟ್ ಗಳೆಲ್ಲ ನಾಮಕೆ ವಾಸ್ತೆ ಇರೋದಾ ಅನ್ನೋ ಅನುಮಾನವೂ ಉಂಟಾಗುತ್ತೆ. ಮಾಡಿದ್ರೆ ಅವ್ರಿಗೋಸ್ಕರ ಮಾಡಿದ್ರೆ ನನ್ನ ಹತ್ರ ಒಂದು 7000 ಇದೆ. ರೇಟ್ ಜಾಸ್ತಿ ಫಸ್ಟ್.
ಓಕೆ, ಇದರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡಿದಂಥ ನಮ್ಮ ಕಲೀಗ್ ಸುನಿಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಒಂದು ಅದರ ಗೇಜ್ ಅಂದರೆ ಭಾಳ ಕನಿಷ್ಠ ಮಟ್ಟದ ಕುಕ್ಕರ್ಗಳು ತಯಾರಾಗೋದು ಮತ್ತು ಇಷ್ಟೊಂದು ಕುಕ್ಕರ್ಗಳನ್ನು ಕೊಟ್ಟು ತಲುಪಿಸೋದು, ನೀವು ಕಂಡುಕೊಂಡಂಥ ಇದರ ಹಿಂದಿರುವಂಥ ದೊಡ್ಡ ರಹಸ್ಯಗಳೇನಿದೆ ಇದರ? ಪ್ರಕಾಶ್, ಈ ಬೆಂಗಳೂರು ಹೊರವಲಯದಲ್ಲಿ ಈ ರೀತಿ ಕುಕ್ಕರ್ ತಯಾರಿಕಾ ಫ್ಯಾಕ್ಟ್ರಿಗಳಿದ್ದಾವೆ. ಅವರು ಪರ್ಟಿಕ್ಯುಲರ್ ಆಗಿ ಎಲೆಕ್ಷನ್ ಪರ್ಪಸ್ಗೋಸ್ಕರ ಈ ರೀತಿ ಕುಕ್ಕರ್ಗಳನ್ನು ತಯಾರು ಮಾಡಿ ಹಂಚಿಕೆ ಮಾಡ್ತಿದ್ದಾರೆ ಅನ್ನೋಂಥದ್ದು ಮಾಹಿತಿ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಕೂಡ ಕುಕ್ಕರ್ ಹಂಚಿಕೆ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿಕೊಂಡು ಇವರನ್ನು ಸಂಪರ್ಕ ಮಾಡಿದ್ವಿ. ಆ ಸಂದರ್ಭದಲ್ಲಿ ಗೊತ್ತಾದಂತಹ ವಿಚಾರಗಳು ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಏನಂದರೆ ಅವರ ಬಾಯಲ್ಲೇ ಬಂದಂತಹ ಮಾತುಗಳು, ಸುಮಾರು 6 ರಿಂದ 8 ಲಕ್ಷ ಕುಕ್ಕರ್ಗಳನ್ನು ನಾವು ಈಗಾಗಲೇ ತಯಾರು ಮಾಡಿದ್ದೀವಿ, ಜೊತೆಗೆ ಅದನ್ನು ಸಂಬಂಧಪಟ್ಟಂಥವ್ರಿಗೆ ಕೊಟ್ಟಿದ್ದೀವಿ ಅನ್ನುವಂಥದ್ದು ವಿಚಾರವನ್ನು ಕೂಡ ಹೇಳಿದರು. ಹಾಗಿದ್ರೆ ಆ ಎಲ್ಲ ಕುಕ್ಕರ್ಗಳು ಕೂಡ ಬೆಂಗಳೂರು ಇರ್ಬೋದು ಅಥವಾ ಬೆಂಗಳೂರು ಹೊರವಲಯ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಅಲ್ಲಿಗೆಲ್ಲ ತಲುಪಿ ಅದನ್ನು ಹಂಚಿಕೆ ಮಾಡಲಾಗಿದೆ ಅಂದರೆ ಈ ಎಲೆಕ್ಷನ್ ಚೆಕ್ ಪೋಸ್ಟ್ಗಳಲ್ಲಿ ಇರುವಂಥವರಿಗೆ ಯಾರಿಗೂ ಕೂಡ ಇದರ ಮೇಲೆ ಅನುಮಾನ ಬಂದಿಲ್ವಾ ಅನ್ನುವಂಥದ್ದು ಮೊದಲನೇದಾಗಿ ದೊಡ್ಡ ಪ್ರಶ್ನೆ. ಏನಕ್ಕೆ ಅಂದರೆ ಯಾವುದೇ ಒಂದು ವೆಹಿಕಲ್ಸ್ಗಳು ಹೊರಗಡೆ ಹೋದರೂ ಕೂಡ ಅದು ಸಸ್ಪಿಷಿಯಸ್ ಆಗಿದ್ದರೆ ಅದನ್ನು ಚೆಕ್ ಮಾಡುವಂಥ ಒಂದು ಪ್ರಕ್ರಿಯೆಗೋಸ್ಕರನೇ ಈ ಒಂದು ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿರುವಂಥದ್ದು. ಆದರೆ ಅಲ್ಲಿ ಯಾವುದೇ ರೀತಿಯ ಚೆಕ್ಕಿಂಗ್ಗಳು ಕೂಡ ನಡೀತಾ ಇಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ನಾವು ಅವ್ರನ್ನ ಅಪ್ರೋಚ್ ಆದಂಥ ಟೈಮಲ್ಲಿ ಮತ್ತೊಂದು ವಿಚಾರವನ್ನು ಕೂಡ ಕೇಳಿದ್ವಿ, ಇದನ್ನು ಟ್ರಾನ್ಸ್ಪೋರ್ಟೇಷನ್ ಯಾವ ರೀತಿ ಮಾಡುವಂಥದ್ದು ಅನ್ನುವಂಥದ್ದು. ಅದಕ್ಕೆ ಅವರೇ ಒಪ್ಕೊಂಡಿದ್ರು, ಆ ಟ್ರಾನ್ಸ್ಪೋರ್ಟೇಷನ್ ಕೆಲಸವನ್ನು ಕೂಡ ನಾವೇ ಮಾಡಿಕೊಡ್ತೀವಿ, ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅನ್ನುವಂಥದ್ದು. ಸೊ ಇಷ್ಟು ರಾಜಾರೋಷವಾಗಿ ನಡೀತಾ ಇದ್ರು, ಸಂಬಂಧಪಟ್ಟಂಥ ಅಧಿಕಾರಿಗಳ ಕಣ್ಣಿಗೆ ಮಾತ್ರ. ಓಕೆ, ಇದು ಅತಿ ದೊಡ್ಡ ಇನ್ವೆಸ್ಟಿಗೇಷನ್. ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ 10 ಗಂಟೆ 11 ಗಂಟೆ ಇವತ್ತು ನಿರಂತರವಾಗಿ ಫುಲ್ ಡೇ ಈ ಸ್ಟೋರಿಯ ಬಗ್ಗೆ ಇಂಚಿಂಚು ಮಾಹಿತಿಗಳನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ.